ನಂಗೊಂದು ಡೌಟ್. ದಾವಣಗೆರೆ ಬೆಣ್ಣೆ ದೋಸೆ ಈ ವೈಟ್ ಕಲರ್ ಪಲ್ಯ ಏನಕ್ಕೆ ಇರ್ತದೆ? ಏನು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕ್ಕನ ದುಡ್ಡು ಖರ್ಚು ಮಾಡೋ ಮಜಾ ಯಾರಾದರೂ ಟ್ರೈ ಮಾಡ್ತಿದ್ರೆ ಹಿಂದೆ ಕೊಡೋ ಮಜಾನೇ ಬೇರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಲಾಗ್. ಇವಾಗ ಇಲ್ಲೇ ಕೂಲ್ ಕಾರ್ನರ್ ಹತ್ರ, ನ್ಯಾಚುರಲ್ಸ್ ಹತ್ರ ಇರೋ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮನೇಲಿ ಯಾರೂ ಇಲ್ಲ, ನಾನು ಅಕ್ಕ ಅಷ್ಟೇ. ಸೊ ಹಾಗೆ ಹೋಗಿ ತಿನ್ಕೊಂಡು ಲಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮೀಟ್ ಯು ದೇರ್. ಬಂದ್ವಿ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹತ್ರ. ಬೆಣ್ಣೆ ದೋಸೆ ಹತ್ರ ಬಂದು ಬೆಣ್ಣೆ ದೋಸೆನೇ ಟ್ರೈ ಮಾಡ್ತೀವಿ. ನಾನು ಓಪನ್ ದೋಸೆ ಟ್ರೈ ಮಾಡೋಣ ಅಂದ್ಕೊಂಡಿನಿ. ಏನು ತಿಂತಿ? ದಿಸ್ ಇಸ್ ಮೈ ಅಕ್ಕ. ಎನಿಥಿಂಗ್ ಅಂತ ಸಿಗದೆ ದೋಸೆ ಅಷ್ಟೇ ಇಲ್ಲಿ. ನಾವು ಮೊನ್ನೆ ಬಂದಿದ್ದಲ್ಲ ನನ್ನ ಜೊತೆಗೆ, ಚೆನ್ನಾಗಿ ಸೊ ಹಂಗೆ ಟ್ರೈ ಮಾಡೋಣ ಅಂತ, ವ್ಲಾಗು ಆಗ್ಬಿಡುತ್ತೆ ಅಂತ ಬಂದಿದ್ದೆ. ತಿನ್ನೋಣ ಓಪನ್ ದೋಸೆಗೆ ಗಟ್ಟಿ ಚಟ್ನಿ. ನನಗೆ ಓಪನ್ ದೋಸೆಗಿಂತ ಬೆಣ್ಣೆ ಮಸಾಲನೇ ಇಷ್ಟ ಆಯಿತು. ನಿನಗೆ? ನನಗೂ ಓಪನ್ ಇಷ್ಟ ಆಯಿತು. ಐ ಲವ್ ಓಪನ್ ದೋಸೆ. ಓಪನ್ ದೋಸೆ ಇಷ್ಟ ಆಯ್ತು ಅಂತೇಕಿಗೆ. ನಾನು ತಿಂದಿದ್ದೆ 2 ಬೈಟ್. ಸೊ ಬೇರೆಯವ್ರ ತಟ್ಟೆದೇ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಸೊ ಇದು ನನ್ನ ಚಾಯ್ಸ್ ಇತ್ತು ಇಲ್ಲಿಗೆ ಬರೋದು. ಇವಾಗ ನೆಕ್ಸ್ಟ್ ಆಕಿನ ಚಾಯ್ಸ್, ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಇಲ್ಲಿಗೆ ಪಾನಿಪುರಿ ತಿನ್ಬೇಕು. ಪಾನಿಪುರಿ. ಇವಾಗ ನಾವು ಕೂಲ್ ಕಾರ್ನರ್ ಸಾರಿ ಬರೀ ಕೂಲ್ ಕಾರ್ನರ್ ಬರ್ತದೆ ಬಾಯಿಗೆ. ಅಲ್ಲೂ ಅಂತೀವಿ ನಾವು. ಅಲ್ಲಿ ಫ್ರೆಂಡ್ಸ್ ಕಮ್ಯುನಿಕೇಷನ್ ಇದೆ ಅಲ್ಲ, ಅದ್ರ ಎದುರುಗಡೆ ರೋಡಲ್ಲೇ ಮೈನ್ ಜಸ್ಟ್ ಆಪೋಸಿಟ್ ಟು ಇಟ್. ಅಲ್ಲೊಂದು ರೀಸೆಂಟಾಗಿ ಒಂದು 10 ಡೇಸ್ ಆಯ್ತೇನೋ ಓಪನ್ ಮಾಡಿ. ಟ್ರೈ ಮಾಡಿದ್ದೆ ಒಂದು ಸತಿ, ಚೆನ್ನಾಗಿತ್ತು. ಇವಾಗ ಅಕ್ಕಂಗೆ ಟ್ರೈ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀವಿ. ಫಾರ್ ಗಾಡ್ಸ್ ಸೇಕ್ ಓಪನ್ ಇರಬೇಕು ಇವಾಗ. ನಂಗೆ ಸಿಕ್ಕಾಪಟ್ಟೆ ಪಾನಿಪುರಿ ತಿನ್ಬೇಕು ಅನಿಸ್ತಾ ಇದೆ. ಐ ಆಮ್ ಲಿಟ್ರಲಿ ಕ್ರೇವಿಂಗ್ ಫಾರ್ ದ್ಯಾಟ್. ಸೊ ನೋಡ್ಬೇಕು. ಇದೇ ಅಂಗಡಿ ಗಾಯ್ಸ್ ಹೇಳಿದ್ದು ನಾನು, ರೀಸೆಂಟಾಗಿ ಓಪನ್ ಆಗದೆ, ಚೆನ್ನಾಗಿರುತ್ತೆ. ಏನು ತಿಂತಿದ್ದೀರಿ? ಚೆನ್ನಾಗದನಾ? ನಿಂಗೇನು ಇಷ್ಟ? ಮಸಾಲ ಪುರಿ ಇಷ್ಟನಾ? ಹಾಂ, ಅಲ್ಲಪ್ಪ, ರೆಕಾರ್ಡೆಡ್. ಆಗಲೇ ಹೇಳಿದ್ನ ನಾವು, ಪಾನಿ ಮಾತ್ರ ಸಖತ್ತಾಗಿರ್ತಿದ್ದು. ಒಂದು ಪ್ಲೇಟ್ ಸಾಲಿಲ್ಲ ಅಂತೇಳಿ ಇನ್ನೊಂದು ಪ್ಲೇಟ್ ತೊಗೊಂಡಿವಿ. ಈ ಸತಿ ಪಾನಿ ಮತ್ತು ಮಸಾಲ ಬೇರೆ ಬೇರೆ ಮಾಡಿಸ್ಕೊಂಡಿವಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ.
ಇವಾಗ ಪಾನಿಪುರಿ ತಿನ್ಕೊಂಡು ಜನರಲ್ ಸ್ಟೋರಿಗೆ ಬಂದೀವಿ. ಇಲ್ಲೇನಕ್ಕೆ ಅಂದರೆ ಮ್ಯಾಗಿ ತಗೊಳ್ಳಿ. ಮ್ಯಾಗಿ ನನಗೆ ಯಾಕೋ ಈ ಮಧ್ಯರಾತ್ರಿಯಲ್ಲಿ ತುಂಬ ಹಸಿವಾಗ್ತದೆ. ಸೊ ಹಾಗಾಗಿ ಮಧ್ಯರಾತ್ರಿ ಏನು ಮಾಡ್ಕೊಳ್ಲಿಕ್ಕೆ ಪೇಷನ್ಸ್ ಇರಲ್ಲ. ಆರ್ಡರ್ ಮಾಡೋಣ ಅಂದರೆ ಇಲ್ಲಿ ಮಧ್ಯರಾತ್ರಿ ಸ್ವಿಗ್ಗಿ ಹೋಟೆಲ್ಸೇ ಓಪನ್ ಇರಲ್ಲ. ಸೊ ಮ್ಯಾಗಿ ಈಸ್ ಬೆಸ್ಟ್ ಆಪ್ಷನ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಆಪ್ಷನ್. ಅದಕ್ಕೆ ಅಕ್ಕ ತೊಗೊತಿದ್ದಾಳೆ. ತಣ್ಣಲು ಇವಾಗ ಮ್ಯಾಗಿ. ಸೊ ಇಷ್ಟಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ದೋಸೆ ಚೆನ್ನಾಗಿತ್ತು. ಪಾನಿಪುರಿಯಲ್ಲಿ ಮಸಾಲೆನೋ ಆರ್ ಪಾನಿ ಏನೋ ಒಂದು ಕಹಿ ಆಗಿತ್ತು. ಹೇಳಿದ್ವಿ ಅವರಿಗೆ. ಇನ್ನು ಸ್ಟಾರ್ಟಪ್ ಕಂಪನಿ ಅದು. ಸ್ಟಾರ್ಟಪ್ ಈಗ ಸ್ಟಾರ್ಟ್ ಮಾಡಿರೋದು, ಆ ಥರ ಎಲ್ಲ ಜಡ್ಜ್ ಮಾಡಬಾರ್ದು. ಇನ್ನು ಈಗ ಶುರು ಮಾಡಿರೋದು, ಕಲ್ತ್ಕೋತಾ ಇದ್ದಾರೆ ಅವರು. ನಾವು ಅದಕ್ಕೆ ಹೆಲ್ಪ್ ಮಾಡಬೇಕು, ಹೆಸರಿಡಬಾರ್ದು. ಹಾಂ, ಇವಾಗ ನಾವೇನು ಹೆಸರಿಟ್ಟಿಲ್ಲ. ಸೊ ಅವ್ರಿಗೆ ಹೇಳಿದ್ವಿ. ಏನೋ ಅಲ್ಲಿ ದೋಸೆ ತಿಂದಮೇಲೆ ಇದು ತಿಂದಿದ್ದಕ್ಕೆ ಹೀಗಾಯಿತು, ಅಥವಾ ಇವತ್ತು ಏನನ್ನ ಮಸಾಲೆ ಎಕ್ಸ್ಟ್ರಾ ಆಗಿತ್ತೋ ಗೊತ್ತಿಲ್ಲ. ಅಷ್ಟೇ. ಇವಾಗ ಮನೆಗೆ ಹೋಗಿ ಪಚ್ಚೊಂಡು. ಸೊ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್. ಹೀಗೆ ಗುಡ್ ನೈಟ್ ಆಗಲ್ಲ ಅಂತ ಅನ್ಸುತ್ತೆ. ರಾತ್ರಿ ಕೂಡ ಈ ಹುಡುಗ ಬರೀ ಕಸ ತಿಂತದ. ಯಾಕಂತ ಬರೀ ಕಸ ತಿಂತದೋ ದೇವರಿಗೆ ಗೊತ್ತು. ಮ್ಯಾಗಿ 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 ಅಂತದೆ ಯಾವಾಗನ್ನ ನೋಡು. ನೀವು ಹಿಂಗೆ ಇದ್ರೆ ಕಮೆಂಟ್ ಮಾಡಿ ಹೇಳಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.